ಮಹಾಶಿವರಾತ್ರಿಯಂದು ಮೈಸೂರಿನ ಅರಮನೆಯ ಆವರಣದಲ್ಲಿರ್ತಕ್ಕಂಥ ಇತಿಹಾಸ ಪ್ರಸಿದ್ಧ ತ್ರಿನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶಿವಮೂರ್ತಿಗೆ ತ್ರಿನೇಶ್ವರನಿಗೆ 11 kg ತೂಕದ ಒಂದು ಚಿನ್ನದ ಶಿವನ ಮುಖವಾಡವನ್ನು ಅಂದರೆ ಬಾಲಶಿವನ ಮುಖವಾಡವನ್ನು ಧರಿಸುವ ಮೂಲಕ ವಿಶೇಷವಾದಂಥ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಶಿವರಾತ್ರಿಯ ರಾತ್ರಿವರೆಗೂ ಕೂಡ ಇಲ್ಲಿ ವಿಶೇಷವಾದ ಪೂಜೆ ನಡೀತದೆ. ಈ ಶಿವಾಲಯಕ್ಕೆ ಮೈಸೂರಿನ ನಗರದ ಸೇರಿದಂತೆ ರಾಜ್ಯದ ಎಲ್ಲ ಕಡೆಯಿಂದಲೂ ಕೂಡ ಭಕ್ತರು ಬಂದು ಆ ದಿನದ ಒಂದು ಶಿವನ ಅಂದರೆ ಚಿನ್ನದ ಒಂದು ಮುಖವಾಡವನ್ನು ಧರಿಸ್ತಕ್ಕಂಥ ಬಾಲಶಿವನ ಒಂದು ದರ್ಶನ ಪಡೀತಾರೆ. ಇದರ ಇತಿಹಾಸ ಏನು, ಇಲ್ಲಿ ಏನೆಲ್ಲ ಪೂಜೆ ನಡೀತದೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಸ್ಥಾನಿಕರಾದಂಥ ವೆಂಕಟೇಶ್ ಅವರಿಂದ ಮಾಹಿತಿ ಪಡೆಯೋಣ. ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಶಿವರಾತ್ರಿ ದಿವಸ ಶಿವನ ಕೊಳಗವನ್ನು ಧರಿಸ್ತೀವಿ. ಆವರಣದಲ್ಲಿ ಇರ್ತಕ್ಕಂಥ ತ್ರಿನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಏನೆಂದರೆ 4 ಯಾಮ ಪೂಜೆ ಮಾಡೋದೇ ಒಂದು ವಿಶೇಷ. ಹಗಲು ರಾತ್ರಿ ಶಿವ 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 ಅಂತ ಎದೆನ ಹಿಡ್ಕೊಂಡು ನಾವು ಶಿವನ ಧ್ಯಾನ ಮಾಡ್ತೀವಿ. ಈ ಧ್ಯಾನದಿಂದ ಶಿವ ಪ್ರತ್ಯಕ್ಷನಾದಂಗೆ ಆಗುತ್ತೆ ಪ್ರತಿಯೊಬ್ಬರಿಗೂ. ಇನ್ನೊಂದು ಬೆಳಗಿನ ಜಾವ ನಾವು 5 ಗಂಟೆಗೆ ಮಹಾನ್ಯಾಸಪೂರ್ವಕವಾಗಿ ರುದ್ರಾಭಿಷೇಕವನ್ನು ಆಚರಿಸ್ತೀವಿ. ನಂತರ ಶಿವನಿಗೆ ಕೊಳಗವನ್ನು ಧರಿಸ್ತೀವಿ. 6 ಗಂಟೆ 10 ನಿಮಿಷ ಇಲ್ಲ 6 ಗಂಟೆ ಸರಿಯಾಗಿ ಶಿವನ ಕೊಳಗನ್ನು ಧಾರಣೆ ಮಾಡ್ತೀವಿ. ನಂತರ ಭಕ್ತಾದಿಗಳಿಗೆ ವಿಶೇಷವಾಗಿ ವೀಕ್ಷಣೆಗಾಗಿ ಪ್ರತಿಯೊಂದು ಸಲಕರಣೆಗಳನ್ನು ಉಪಯೋಗಿಸ್ಕೊಂಡು ಸಾರ್ವಜನಿಕರಿಂದ ಸಹಕಾರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಮಾಘ ಮಾಸದ ಅತ್ಯಂತ ವಿಶಿಷ್ಟವಾದ ಆಚರಣೆ ಶಿವಾರಾಧನೆ. ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಈ ದಿನ ನಾವು ಮೈಸೂರಿನ ಅತ್ಯಂತ ಪುರಾತನವಾದಂತಹ ದೇವಸ್ಥಾನ, ವಿಶಿಷ್ಟವಾದ ಅನುಭವವನ್ನು ನೀಡುವಂತಹ ಶಿವತತ್ವ ಶಾಶ್ವತವಾಗಿ ನೆಲೆಸಿರುವಂತಹ ತಾಣ ಮೈಸೂರು ಅರಮನೆಯ ಪ್ರಾಂಗಣದ ಒಳಗಡೆ ಇರುವಂತಹ ಶ್ರೀ ತ್ರಿಪುರ ಸುಂದರಿ ದೇವತೆಯ ಜೊತೆಗೆ ನೆಲೆಸಿರುವಂತಹ ಶ್ರೀ ತ್ರಿನೇಶ್ವರ ಟೆಂಪಲ್ನಲ್ಲಿ ನಾವು ಇವತ್ತು ನಿಂತಿದ್ದೇವೆ. ಈ ದಿನ ಮಹಾಶಿವರಾತ್ರಿ, ಈ ವರ್ಷ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಅತ್ಯಂತ ವಿಶಿಷ್ಟವಾಗಿ ಆಚರಣೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಶ್ರೀ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಈ ದಿನ ಸರ್ಕಾರಿ ರಜೆ ನಾಳೆ ಇರೋದರಿಂದ ಒಂದು ದಿನ ಮುಂಚಿತವಾಗಿ ಚಿನ್ನದ ಕೊಳಗವನ್ನು ತರಬೇಕಾಗಿತ್ತು ಜಿಲ್ಲಾ ಖಜಾನೆಯಿಂದ. ಈ ದಿನದ ಒಂದು ವಿಶಿಷ್ಟತೆಯನ್ನು ನಾವು ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗ್ಗೆ ರುದ್ರಹೋಮದ ಮೂಲಕ ಶಿವಾರಾಧನೆಯನ್ನು, ಶಿವ ಪಂಚಾಕ್ಷರಿ ಸ್ತೋತ್ರ, ಶಿವ ಸಹಸ್ರನಾಮ, ಶಿವ ನಕ್ಷತ್ರ ಮಾಲಿಕೆ ಪಾರಾಯಣವನ್ನು ಮಾಡುವ ಮೂಲಕ ಈ ದಿನವನ್ನು ಮಾಡಿದ್ದೇವೆ. ಅಭಿಷೇಕ ಇರಬಹುದು, ಮುಂದಿನ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ಸಾಂಪ್ರದಾಯಿಕವಾಗಿ ನಡೆಯುತ್ತೆ. ಎಲ್ಲ ಭಕ್ತಾದಿಗಳು ಬಂದು ಶ್ರೀ ಸ್ವಾಮಿಯ ಆಶೀರ್ವಾದವನ್ನು. ತ್ರಿನೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ವಿಶೇಷತೆ ಮುಖ್ಯವಾಗಿ ಮೈಸೂರಿನ ಅರಮನೆ ಮುಂಭಾಗದಲ್ಲಿ ಅಂದರೆ ಅರಮನೆ ಮುಂಭಾಗದಲ್ಲಿರ್ತಕ್ಕಂಥ ಒಂದು ತ್ರಿನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ವರ್ಷ ಶಿವರಾತ್ರಿ ದಿನ ಮಾತ್ರ 11 kg ತೂಕದ ಶಿವನ ಮುಖವಾಡವನ್ನು ಧರಿಸಿ ವಿಶೇಷವಾದ ಪೂಜೆಯನ್ನು ಧರಿಸ್ತಾರೆ. ವರ್ಷಕ್ಕೆ 1 ಬಾರಿ ಮಾತ್ರ ಈ ಅವಕಾಶ ಇರುವಂಥದ್ದು. ಆದ್ದರಿಂದ ಇದನ್ನು ನೋಡಲಿಕ್ಕೆ ಅಂದರೆ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡಲಿಕ್ಕೆ ರಾಜ್ಯಾದ್ಯಂತ ಭಕ್ತರು ಬಂದು ಶಿವರಾತ್ರಿ ಹಬ್ಬದ ದಿನ ದರ್ಶನ ಮಾಡೋದು ವಿಶೇಷತೆ ಇದೆ. ಸಿಟಿ ಭಾರತ್ ಮೈಸೂರು.